ಬಿರಾದರ್, ನಾನೇ ಮಾತಾಡ್ತಿರೋದು. ಸರ್, ನಿಮ್ಮೊಂದು ಗಿಫ್ಟ್ ಇದೆ. ಅದು ಮೊನ್ನೆ ಅವಳು ರಾಜೇಂದ್ರ ದೇಸಾಯಿ ಮಗಳು ತನು ಸೂಸೈಡ್ ಅಂತ ಆಗಿತ್ತಲ್ಲ, ಅದು ಕೊಲೆ ಅಂತ ನಮ್ಮ ಅವಳ ಗಂಡ ದೀಪಕ್ ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾನೆ. ಓ ಸರಿ, ಮುಂದೆ? ನಾನೇ ಅವ್ರು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ. ಒಂದಿಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ, ನಿಮ್ಗೆ ಬ್ರೀಫಾಗಿ ಹೇಳ್ಕೊಡ್ತೀನಿ. ಅವ್ಳ ಬಾಡಿ ಸಿಕ್ಕಿದ್ದು ಅವ್ರ ಮನೆ ಪಕ್ಕದಲ್ಲಿ ಒಂದು ಫಾರ್ಮ್ ಹೌಸ್ ಇದೆ, ಇವ್ರದ್ದೇ, ಅಲ್ಲೇ ಸಿಕ್ಕಿದ್ದು. ನೇನು ಸ್ಥಿತಿಯಲ್ಲಿ ಸಿಕ್ಕಿತ್ತು. ಫಾರ್ಮ್ ಹೌಸ್ ಲಾಕ್ ಆಗಿತ್ತು. ಅಲ್ಲೇ ಒಂದು ಕಾರ್ನರ್ ಅಲ್ಲಿ ಕೆಮಿಕಲ್ ತಾಗಿರೋ ಬಟ್ಟೆ ಸಿಕ್ತು. ಫಾರ್ಮ್ ಹೌಸ್ ಕೀ ಅವಳ ಹತ್ರ ಮಾತ್ರ ಇತ್ತು. ಕುದ್ಗೆಯಲ್ಲಿ ಯು ಮಾರ್ಕ್ ಬದಲು ಓ ಮಾರ್ಕ್. ಏನ್ ಬಿರಾದರ್, ನಿಮ್ ನ್ಯೂಸ್ ಫ್ಲೋನಾ? ಸರ್ ಗೊತ್ತಲ್ಲ, ಡಿಪಾರ್ಟ್ಮೆಂಟ್ ಸರ್ ಹಂಗೆ ಬಿಸಿನೆಸ್ ಆದ್ಮೇಲೆ ಮಾಡ್ತಿರಲ್ಲ ರೀ. ಸಾರಿ ಸರ್, ಅದು ಸರಿ ಇರ್ಲಿ ಬಿಡಿ. ಎಂದಿನಂತೆ ಕೆಲಸ ಶುರು ಮಾಡೋಣ. ಹಾ ಸರ್. ಈ ಅನುಮಾನ ಹುಟ್ಟಕ್ಕೆ ಫಸ್ಟ್ ಬರೋರು ತನುವಿನ ತಂದೆ ಮನೆ ರಾಜೇಂದ್ರ ದೇಸಾಯಿ. ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್, ತಾಯಿ ಡಾಕ್ಟರ್ ಲಕ್ಷ್ಮಿ ದೊಡ್ಡ ಡಾಕ್ಟರ್, ಬೇಜಾನ್ ಆಸ್ತಿ ಮಾಡಿಟ್ಟಿದ್ದಾರೆ. ಆಗಿ ತನು ಯಾರ ಜೊತೆ ಓಡೋದು. ಅವಾಗಲೇ ಅವ್ರು ಎತ್ತ ಬಾಯಿ ಪ್ರಯತ್ನ ಪಟ್ಟಿದ್ದಾರೆ. ಹೇಳಿ ಮರ್ಯಾದೆ ವಿಷಯ ಸರ್, ಜನ ಏನ್ ಬೇಕಾದ್ರೂ ಮಾಡ್ತಾರೆ. ಸರಿ, ಹಾಗಾದ್ರೆ ಅಲ್ಲಿಂದಾನೆ ಶುರು ಮಾಡೋಣ. ಬನ್ನಿ ಸರ್. ಹಲೋ ಮಿಸ್ಟರ್ ರಾಜೇಂದರ್. ಹಲೋ ಡಾಕ್ಟರ್, ಹೇಗಿದ್ದೀರಾ? ನಾನು ಇನ್ಸ್ಪೆಕ್ಟರ್ ವಿರಾಜ್, ಮತ್ತೆ ಇವರು ಬಿರಾದರ್. ನಾವಿಲ್ಲಿ ತನ್ನ ಬಗ್ಗೆ ವಿಚಾರಣೆ ಮಾಡಕ್ ಬಂದಿದ್ದೀವಿ. ಬನ್ನಿ ಸರ್, ಬನ್ನಿ. ಇನ್ನು ಏನ್ ಬಾಕಿ ಇದೆ ಹೇಳೋಕೆ? ದೇಸಾಯಿ ಅವರೇ, ಇನ್ನು ತುಂಬಾ ಇದೆ ಮಾತಾಡಕ್ಕೆ. ನಿಮ್ಮ ಮಗಳು ಕಂಡ್ರೆ ನಿಮ್ಗೆ ತುಂಬಾ ಪ್ರೀತಿ ಅಂತೆ ಅಲ್ವೇ? ಯಾಕೆ ಸರ್ ಈ ರೀತಿ ವಿಚಿತ್ರ ದಾಟಿಯಲ್ಲಿ ಮಾತಾಡ್ತಾ ಇದ್ದೀರಾ? ಅಲ್ಲ ರೀ, ಅಂತರ್ಜಾತಿ ಮದ್ವೆ ಆದ್ಲು ಅಂತ ಸ್ವಂತ ಮಗಳನ್ನದು ಲೆಕ್ಕಿಸದೆ ಅವಳು ಪ್ರಾಣಕ್ಕೆ ಕುತ್ತರ ಕೊಟ್ರಲ್ಲ. ಏನ್ ಹೇಳೋಣ ಇದ್ರ ಬಗ್ಗೆ? ಸರ್, ಅವಳ ಮದ್ವೆ ಆಗಿ 7 ತಿಂಗಳಾಯ್ತು. ಅವಳ ಮದ್ವೆ ಆದ ಸ್ಟಾರ್ಟಿಂಗ್ ಅಲ್ಲಿ ಅವಳ ಬಗ್ಗೆ ಕೋಪ ಇದೆ ನಿಜ. ನನಗೆ ಅವಾಗ ಕೋಪ ಮತಿಭ್ರಮಿಸ್ಬಿಟ್ಟಿತ್ತು. ಆದ್ರೆ ನನಗೆ ನನ್ನ ತಪ್ಪಿನ ಅರಿವಾಯ್ತು ಸರ್. ನಾನೇ ಅವರಿಬ್ರು ಖುಷಿಯಾಗಿರ್ಲಿ ಅಂತ ನಾನು ಫಾರ್ಮ್ ಹೌಸ್ ಬರ್ಕೊಟ್ಟೆ. ಅವರಿಬ್ರು ಖುಷಿಯಾಗಿ ಜೀವನ ಮಾಡಲಿ, ಅವಳ ಕನಸನ್ನ ಕಂಡ್ಕೊಳ್ಳಿ ಅಂತ ನಾನೇ ಅವಳಿಗೆ ಕೊಟ್ಟೆ ಸರ್. ಆದ್ರೆ ಈಗ ರೀ, ನೀವ್ಯಾಕೆ ಹೇಳ್ತೀರಾ? ಅವಳಿಗೆ ಆಗ್ಬೇಕಾಗಿದೆ ಅದು. ಅವಳು ಯಾವತ್ತು ನಮ್ಮ ಮಾತು ಮೀರಿ ಮನೆ ಬಿಟ್ಟು ನಮ್ಮ ಮರ್ಯಾದೆ ನಮ್ಮ ಮೂರ್ಖಾಸಿಗೆ ಹರಾಜಾಕಿ ಓಡೋದು, ಅವತ್ತೇ ನಮ್ಮ ಪಾಲಿಗೆ ಸತ್ತೋದು. ಅಮ್ಮ ಪೆಟ್ರೋಲ್ ಲಕ್ಷ ನಮ್ಮ ಮಗ ಸರ್ ಅಮರ್ತ್ಯ ಅಂತ ಈಗ 1 ತಿಂಗಳಿಂದ ಒಂದು ಆಕ್ಸಿಡೆಂಟ್, ಅವಾಗಿಂದ ಹಿಂಗೆ ಮಾಡ್ತಾ ಇದ್ದಾರೆ ಸರ್. ನೀವಿಲ್ಲಿ ವಿಚಾರಣೆ ಮಾಡಿ ಟೈಮ್ ಅಷ್ಟು ವೇಸ್ಟ್ ಮಾಡೋ ಬದಲು ಅವಳನ್ನ ಮಳ್ಳಿ ಮಾಡಿ ಹಾರಿಸ್ಕೊಡೋದಲ್ಲ, ಆ ಬೀದಿಗೆ ನಾಯಿ ವಿಚಾರಿಸಿ. ಹೆಂಡ ಮುಚ್ಚಿದ್ರು ಹೊಗೆ ಆಡ್ತಾ ಇದೆ. ಇಂಟ್ರೆಸ್ಟಿಂಗ್. ದೇಸಾಯಿ ಅವರೇ, ಇಲ್ಲೊಂದು ಚೇರ್ ಹಾಕ್ಸ್ಬಿಡಿ, ಆವಾಗ ಬರ್ತಾ ಇತ್ತು. ಸರ್, ನಾನು ವಿಷಯ ಕೇಳ್ಪಟ್ಟಿದ್ದೀನಿ. ಈ ತನು ಇದ್ದಾಳಲ್ಲ, ರಾಜೇಂದ್ರ ದೇಸಾಯಿ ಮಗಳು ಹೌದು, ಆದ್ರೆ ಲಕ್ಷ್ಮಿ ಮಗಳಲ್ಲ. ಇವಳು ರಾಜೇಂದ್ರ ದೇಸಾಯಿ ಮಗಳು. ಆ ಸೀಟು ನೋಡ್ರ, ಇವತ್ತೇನಾದ್ರು ತನು ಬದುಕಿದ್ರೆ ಅಕಸ್ಮಾತ್ ನಾ ತಕ್ಕ ಬಂದಿದೆ, ಇದು ಒಳ್ಳೆ ಈ ಭಕ್ತ ಕುಮಾರ್ ಅಂತಾರ ತುಳು ಸಾಯಿಸ್ಕೊಡೋ ಅಂತೀನಿ. ಅಲ್ಲ ರೀ, ಸ್ವಂತ ಮಗ ಹುಚ್ಚನಾಗಿದ್ದಾನೆ. ಸೌತಿ ಮಗಳು ಅದ್ ಯಾವನ್ ಜೊತೆಗೋ ಮಾನ ಮರ್ಯಾದೆ ನೋಡದೆ 3 ಕಾಸಿಗೆ ಹರಾಜಾಗಿ ಓಡೋಗಿದ್ದಾಳೆ. ಇವೆಲ್ಲ ಸೇರಿಸಿ ಅವ್ರನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಸಿದೆ. ಅದ್ ಬಿಡಿ, ಎಲ್ಲಿ ಮುಂದಿನ ನಿಲ್ದಾಣ? ಹಾ ಸರ್, ಕಾಲೇಜ್ ಡೇಸ್. ಈ ತನುವಿನ ಕಾಲೇಜ್ ದಿನಗಳ ಪ್ರಿಯತಮ ಹಳೇ ಲವರ್ ಡಾಕ್ಟರ್ ಶಾಂತನು, ನ್ಯೂರಾಲಜಿಸ್ಟ್ ಕಮ್ ಪ್ರೊಫೆಸರ್. ಡಾಕ್ಟರ್ ಶಾಂತನು, ಇಂಟ್ರೆಸ್ಟಿಂಗ್. ಬನ್ನಿ. ಹಲೋ ಡಾಕ್ಟರ್ ಶಾಂತನು, ಹೇಗಿದ್ದೀರಾ? ನಾನು ಇನ್ಸ್ಪೆಕ್ಟರ್ ವಿರಾಜ್. ನಿಮ್ಮ ಹತ್ರ ಮಾತಾಡ್ಬೋದಾ? ಏನ್ ಕೆಲಸ? ಬೇಗ ಹೇಳಿ. ತನು ಅಂತ ನಿಮ್ ಸ್ಟೂಡೆಂಟ್ ಇದ್ದಲ್ಲ, ಅವಳ ಬಗ್ಗೆ ವಿಚಾರಣೆ ಮಾಡಕ್ ಬಂದಿದ್ದೀವಿ. ನೋಡಿ, ಈ
ಇಲ್ಲಿ ಕೆಲ್ಸಕ್ಕೆ ಬರ್ದೇ ಇರೋದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಟೈಮ್ ಇಲ್ಲ. ಮೊದಲು ಇಲ್ಲಿಂದ ಹೊರಡಿ. ಅದಕ್ಕೆ ಪ್ರಸಂಗೆ ಮಾತಾಡ್ತಿದ್ರಿ, ರೆಸ್ಪೆಕ್ಟ್ ಮಾಡುವ ಪಟ್ಟಿ ಹೇಳಕ್ಕಾಗಲ್ಲ. ಬನ್ರಿ ಈ ಕಡೆ. ನನ್ನ ಹತ್ರ ಈ ಕಾಂಚಾಲಿ ಮಶ್ಕರಿ ಇಟ್ಕೋಬೇಡ. ಕಾರ್ ಕುಡಿಯಾಕ ಮುಕ್ತ ಅಂದ್ರೆ ಎಲ್ಲೆಲ್ಲಿ ಉರಿಯುತ್ತಂತ ಅರ್ಥ ಮಾಡ್ಕೊಳ್ಳ. ನೀವು ಟೆನ್ಷನ್ ತಗೋಬೇಡಿ ಸರ್, ಅದು ಕೆಲಸ ಟೆನ್ಷನ್ ಏನೋ ಮಾತಾಡ್ದೆ. ಬನ್ನಿ, ನೀವು ಆರಾಮಾಗಿ ಕುತ್ಕೊಳ್ಳಿ. ಬನ್ನಿ ಸರ್. ಡಾಕ್ಟರ್ ಶಾಂತನು, ಪೇಷಂಟ್ಗಳಂದ್ರೆ ತುಂಬಾ ಪ್ರೀತಿ ಅಂತ ನಿಮ್ಗೆ? ಈ ತಿನ್ನೋ ಒಂದು ರೀತಿ ಎಲ್ಲ ರೋಗಕ್ಕೂ ಮದ್ದಲ್ವಾ ಸರ್? ನೀನೊಬ್ಬ ನ್ಯೂರಾಲಜಿಸ್ಟ್, ಮೆಂಟಲಿ ಟ್ರೀಟ್ಮೆಂಟ್ ಕೊಡ್ತೀಯಾ, ಟಾರ್ಚರ್ ಕೊಡ್ತೀಯಾ? ಸರ್ ಏನ್ ಹೇಳ್ತಾ ಇದ್ದೀರಾ? ನಂಗೇನೋ ಅರ್ಥ ಆಗ್ತಾ ಇಲ್ಲ. ಶಾಂತನು ಡಾಕ್ಟರ್ ತರ ಇರ್ಬೇಕು, ಆಕ್ಟರ್ ಆಗಕ್ ಹೋಗ್ಬಾರ್ದು. ತನುನಿಚ್ಛೆಗೆ ವಿರುದ್ಧವಾಗಿ ಹಿಂಬಾಲಿಸೋದು, ಕಾಟ ಕೊಡೋದು, ಮದ್ವೆ ಆಗ್ಲಿಲ್ಲ ಅಂದ್ರೆ ಅವಳನ್ನ ಸಾಯಿಸ್ಬಿಡ್ತೀನಿ ಅನ್ನೋದು, ಇದ್ರ ಬಗ್ಗೆ ಗೊತ್ತಾಗಿದೆ ನಮ್ಗೆ. ಸರ್ ಟೀ ಬೇಡ ಕಾಣ್ತಾ ಇದೆ, ಒಂದ್ ಲೋಟ ನೀರು ಸಾಕೇನಾ? ಹೌದು ಸರ್, ನಾನು ಅವನ್ನ ಪ್ರೀತಿಸಿದ್ದೆ, ತುಂಬಾ ಪ್ರೀತಿ ಮಾಡಿದ್ದೆ. ಎಷ್ಟು ಅಂದ್ರೆ ಅವಳಿಗೋಸ್ಕರ ಪ್ರಾಣ ಕೊಡೋಕ್ಕೂ ತಯಾರಿದ್ದೆ. ಅದಕ್ಕೆ ಅದೇ ಖುಷಿಲಿ ಅವಳಿಗೆ 2 ಮುಂದೆ ಪ್ರಪೋಸ್ ಮಾಡಿದೆ. ಬಟ್ ಶಿ ರಿಜೆಕ್ಟೆಡ್ ಮೀ. ಅದಕ್ಕೆ ಅವತ್ತು ಸಿಟ್ಟಲ್ಲಿ ಅವಳಿಗೆ ಏನು ಮಾತು ಬೈದೆ ನಿಜ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಶಿ ವಾಸ್ ಮೈ ಲವ್ ಸರ್. ಮಾಡೋ ಉದ್ದೇಶ ಅದು ನನಗೆ ಹೇಗೆ ಬರುತ್ತೆ ಸರ್? ಅಂದ್ರೆ ಯೋಚನೆ ಆದ್ರೆ ನನಗೆ ಹೇಗೆ ಬರುತ್ತೆ ಸರ್? ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾನು ನಿಮಗೆ ಇನ್ನೊಂದು ಹೇಳ್ಬೇಕು. ಅದು ಆ ಇನ್ಸಿಡೆಂಟ್ ಆದಾಗಿಂದ ನಂಗೆ ಹೀಗೋ ಹರ್ಟ್ ಆಗಿತ್ತು. ಅದಕ್ಕೆ ಆ ಕೋಪದಲ್ಲಿ ತನು ಮದ್ವೆಗೂ ಹೋಗ್ಲಿಲ್ಲ. ಆದ್ರೆ ಅವಳ ನನ್ನ ಪ್ರೀತಿ ದೇವತೆ ಸರ್. ಅವಳಿಗೆ ಅಂತ ನಾನು ಜುಂಕಿ ತಂದಿದ್ದೆ. ಆ ಜುಂಕಿಲಿ ಅವಳು ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಅಂತ ನಾನೇ ಕಲ್ಪಿಸ್ಕೊಂಡಿದ್ದೆ. ಅದಕ್ಕೆ ಅದನ್ನ ಅವಳಿಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಿ ಅವಳ ಮನೆಗೆ ಹೋಗಿ ಡೋರ್ ಲಾಕ್ ಮಾಡಿದೆ. ಆದ್ರೆ ಯಾರು ಓಪನೇ ಮಾಡಲಿಲ್ಲ. ಅದು ಅಲ್ಲದೆ ಒಳಗಡೆಯಿಂದ ಆಸ್ತಿ ಪಾಲು ಏನೋ ಜೋರ್ ಆರ್ಗ್ಯುಮೆಂಟ್ಸ್ ಆಗ್ತಾ ಇತ್ತು. ಮೇ ಬಿ ಇಟ್ ವಾಸ್ ದ ರಾಂಗ್ ಟೈಮ್, ಐ ಶುಡ್ ಲೀವ್ ಅಂತ ಅನ್ಕೊಂಡೆ. ಅದಕ್ಕೆ ಹೇಳಿದ ಜುಂಕಿ, ನಾನು ನನಗೆ ಜುಂಕಿ ತನು ಸೇರಬೇಕು, ತನು ಆಗ ಹೇಗೆ ಕಾಣ್ತಾನೆ ಅಂತ ನೋಡ್ಬೇಕು ಅನ್ನೋ ಆಸೆ ಇನ್ನೂ ಜಾಸ್ತಿ ಆಯ್ತು. ಅದಕ್ಕೆ ವಾಪಸ್ ಬಂದು ಮತ್ತೆ ಬಾಗಿಲು ಹೊಡೆದೆ. ಇದಕ್ಕೆ ಡೋರ್ ಓಪನ್ ಆಯ್ತು. ಆದ್ರೆ ತನ್ನ ಮುಖ ತುಂಬಾ ಗಾಯಗಳಾಗಿತ್ತು. ಹಿಂದೆ ಅವಳು ಕಣ್ಣು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅವತ್ತು ಅವಳ ಕಣ್ಣು ತುಂಬಾ ನೋವಿನ ಕಣ್ಣೀರು ತುಂಬಿಕೊಂಡಿತ್ತು ಸರ್. ಅವಳ ಗಂಡ ಬಂದು ನನ್ನ ತಂದೆ ಜುಂಕಿನ ಕಸತ್ಕೊಂಡು ತಡಾರಂತ ಬಾಗ್ಲದ್ದ. ಅದು ಅಲ್ಲದೆ ಅವಳ ಕಡೆ ಜೋರ್ ಕಿಚ್ಚಾಟ. ನಾನು ಪ್ರೀತಿಸಿದ ಹುಡುಗಿ ಈ ರೀತಿ ನರಳಾಟಿದ್ರಲ್ಲ ಅಂತ ನಂಗೆ ತುಂಬಾ ಬೇಜಾರಾಯ್ತು ಸರ್. ಐ ಕುಡಂಟ್ ಬೇರ್ ಇಟ್ ಎನಿ ಮೋರ್. ಅದಕ್ಕೆ ನಾನು ಅಲ್ಲಿಂದ ಹೊರಟ್ಬಿಟ್ಟೆ ಅವತ್ತು. ಸರಿ ಮಿಸ್ಟರ್ ಶಾಂತನು, ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಶನ್. ಇನ್ನೂ ಏನಾದರೂ ಬೇಕಿದ್ರೆ ಬರ್ತೀವಿ. ಕೇಸ್ ಮುಗಿಯೋ ತನಕ ಊರು ಬಿಟ್ಟು ಎಲ್ಲೂ ಹೋಗೋ ಆಗಿಲ್ಲ, ಸರಿನಾ? ಬಿರಾದರ್, ಸರ್ ಇವನ ಮೇಲೆ ಪಕ್ಕಾ ಡೌಟ್ ಸರ್ ನನಗೆ. ಅವ್ನು ನೋಡಿ ಸರ್, ಅವ್ನ ತಲೆ ಬೋಳೋಷ್ಟು ಗ್ಯಾರಂಟಿ ಅವನು ಸೇಮ್ ಗುಲಾಬ್ ಮಂಜನ್ ತರ ಕಾಣಿಸ್ತಾರೆ. ಕಾಲೇಜ್ ಮುಂದೆಲ್ಲ ಪ್ರಪೋಸ್ ಮಾಡ್ಕೊಂಡು ರಿಜೆಕ್ಟ್ ಮಾಡಿ ರೆಪ್ಯುಟೇಷನ್ ಹಾಳು ಮಾಡಿದ್ದಾರೆ. ಹೇಳಿ ಕೇಳಿ ಮರ್ಯಾದೆ ಜನ ಏನ್ ಬೇಕಾದ್ರೂ ಮಾಡ್ತಾರೆ. ನಿಜ ಎಲ್ಲ ಓಕೆ. ಅವಳ ಗಂಡ ದೀಪಕ್, ಅವನ ಬಗ್ಗೆ ಬೇರೆ ಬೇರೆನೇ ಕತೆ ಇದಲ್ಲ ಬಿರಾದರ್. ಯಾರು ಬಿಡಿದಾರವನು ಒತ್ತೃತ್ವಂತ ಅಲ್ಲ. ಈ ತನು ಫಾರ್ಮ್ ಹೌಸ್ ಇತ್ತಲ್ಲ, ಅದ್ರ ಪಕ್ಕದಲ್ಲೇ ಒಂದು ಮನೆ ಮೀನು ಮಾರ್ಕೊಂಡಿದ್ದ. ಒತ್ತಿಯಲ್ಲಿ ಇವ್ರ ನಡುವೆ ಪ್ರೀತಿ ಉಟ್ಬಿಡ್ತಾ ಗೊತ್ತಿಲ್ಲ ಸರ್. ಅದು ನಿಜವಾದ ಪ್ರೀತಿನ ಲೋಭನ ವಿಚಾರಣೆ ಮಾಡೇ ಗೊತ್ತಾಗುತ್ತೆ ಸರ್. ಸರಿ ಬನ್ನಿ ಮತ್ತೆ ಹೋಗೋಣ. ಮಿಸ್ಟರ್ ದೀಪಕ್, ಹೇಗಿದ್ಯಾ? ಬೇಜಾರಾಗಿರೋ ತರ ಕಾಣಿಸ್ತಾ ಇದೆ. ಏನ್ ಸರ್ ಹೀಗೆ ಕೇಳ್ತಾ ಇದ್ದೀರಾ? ತನು
ತನು ನನ್ನ ಜೀವ. ಆದ್ರೆ ಇವತ್ತು ಅಲ್ಲ, ಜೀವ ಜೊತೆಗಿಲ್ಲ ಅಂತನೋ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಜೊತೆಗಿಲ್ಲ ಅಂತನೋ ಈ ದುಃಖ? ಏನ್ ಸರ್ ಒಕ್ಕೊಟ್ಟಾಗಿ ಮಾತಾಡ್ತಾ ಇದ್ದೀರಾ? ಅಲ್ಲಯ್ಯ, ತನು ಸಿರಿವಂತೆ, ರಾಜೇಂದ್ರ ದೇಸಾಯಿ ಮಗಳು. ಅದು ಹೆಂಗೋ ಬಾಡಿ ಮಾಡಿ ಚಾಯ್ ಕೋಟೆ ಹೊಡೆದ ತರ ಮದ್ವೆ ಆಗ್ಬಿಟ್ಟಲ್ಲ. ಸರ್ ಇಲ್ಲ ಸರ್, ಆ ಥರ ಏನಿಲ್ಲ. ನಾನು ಅವಳು ಯಾವತ್ತೂ ಅದಷ್ಟು ನೋಡೇ ಇಲ್ಲ ಸರ್. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಅಂತ ದುಡ್ಡಿನ ಅವಶ್ಯಕತೆನೇ ಏನೂ ಇರಲಿಲ್ಲ. ನನ್ನ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಹೋಗು, ಮೀನಿಡಿ, ತಗೊಂಡ್ ಮಾರು, ಅಷ್ಟೇ ಸರ್. ಓ ಜಲ್ದಾಗ ಇವೆಲ್ಲ ಆಟಗಳು ನನ್ನ ಹತ್ರ ಬೇಡ. ತನುವೆ ಹಲ್ಲೆ ಮಾಡೋದು, ವರದಕ್ಷಿಣೆ ಅಂತ ಪೀಡ್ಸೋದು, ಕಾಡ್ಸೋದು, ಹೊಡೆಯೋದು, ಇದ್ರ ಬಗ್ಗೆ ಗೊತ್ತಾಗಿದೆ ನಮ್ಗೆ. ಸುಳ್ಳು ಸರ್, ಶುದ್ಧ ಸುಳ್ಳು. ನಮ್ ಪ್ರೀತಿ ಕಂಡ್ರೆ ಆಗದೆ ಇರೋ ಸುಳ್ಳು ಸುದ್ದಿ ಹಬ್ಸಿದ್ದಾರೆ. ಹೊಡಿಯೋದ್ ಬಿಡಿ ಸರ್, ಒಂದೇ ಒಂದಿನ ಜೋರಾಗಿ ಮಾತು ಕೂಡ ಆಡಿಲ್ಲ ಸರ್ ನಾನು. ತನುನ ಕೊನೆ ಬಾರಿ ನೋಡಿದ್ದೆ ಯಾವಾಗ? ಅವತ್ ರಾತ್ರಿ ಸುಸ್ತಾಗಿತ್ತು ಅಂತ ಬೇಗ ಮಲ್ಕೊಂಡೆ. ಆದ್ರೆ ಬೆಳಗ್ಗೆ ಏಳೋ ಅಷ್ಟರಲ್ಲಿ ಯಾರ ಮೇಲಾದ್ರೂ ಅನುಮಾನ? ಅವ್ರ ತಂದೆ ಮನೆಯವ್ರ ಮೇಲೆ ಅನುಮಾನ ಸರ್. ನನಗೆ ಮದ್ವೆ ಆಗಿ ಎಷ್ಟು ದಿನ ಆದ್ರೂ ಒಂದೇ ನೆಮ್ಮದಿ ನಿದ್ದೆ ಮಾಡಿಲ್ಲ ಸರ್ ನಾವು. ಎಷ್ಟೋ ಸರಿ ನಮ್ ಪ್ರಾಣ ಕೂತಲೆ ಅಂತಿರೋದು ಬಚಾವಾಗಿದೆ. ಅವ್ರ ಮಗ ಶೋಕಿಲ್ಲ ಅಲ್ಲ, ನಮ್ಮ ಮದ್ವೆ ದಿನ ರೌಡಿಗಳನ್ನ ಕರ್ಕೊಂಡ್ಬಂದು ಕೊಲೆ ಮಾಡ್ಸಕ್ ಪ್ರಯತ್ನ ಪಟ್ಟಿದ್ದ. ಏನೋ ಆಕ್ಸಿಡೆಂಟ್ ಆಗಿ ತಲೆ ಕೆಟ್ಟು ಹುಚ್ಚಿನ ಅರಿತಾ ಇದ್ದಾನಂತೆ. ದೇವ್ರಿಗೆ ಸರಿಯಾಗಿ ಮಾಡಿದ್ದಾನೆ. ಅದಕ್ಕೆ ಸರ್ ಅವ್ರ ತಂದೆ ಮನೆಯವ್ರ ಕೊಲೆ ಮಾಡ್ಸಿರ್ಬೋದಾ ಅಂತ. ಸರಿ, ಆ ಫಾರ್ಮ್ ಹೌಸ್ ಇಲ್ಲೇ ಪಕ್ಕದಲ್ಲಿ ತಾನೆ ಇರೋದು? ಹೌದು ಸರ್. ನಿನ್ನ ಅಂಗಡಿಯಲ್ಲಿ ಬರೋದು? ಅಲ್ಲೊಂದು ಶೆಡ್ ಕಾಣಿಸ್ತಿಲ್ಲ ಸರ್. ಇಲ್ಲಿ ದೀಪಕ್ ಹೇಳು, ನಾನು ಇದ್ದಿದ್ದ ಫಾರ್ಮ್ ಹೌಸ್ ಕೀ ಸಿಗೋದಾ? ಕಳೆದೋಗಿದೆ ಅನ್ಸುತ್ತೆ ಸರ್. ಇಂಟ್ರೆಸ್ಟಿಂಗ್. ಸರಿ ದೀಪಕ್, ನಾವಿನ್ ಬರ್ತೀವಿ. ಇನ್ನೂ ಏನಾದ್ರು ಬೇಕಿದ್ರೆ ಬರ್ತೀವಿ. ಕೇಸ್ ಮುಗಿಯೋತಂತ ಅವ್ರು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಬಿರಾದರ್, ಹೇಳತ್ಕೊಂಬನ್ರಿ. ಹಾ ಸರ್. ಎಣ್ಣೆ ಪ್ರಾಣ ಉಂಟು ಸರ್, ನೋಡಿ. ಶುರು ಹಚ್ಕೊಳ್ಳಿ. ಸರ್, ಈ ಅನುಮಾನ ಎಂಬುದಕ್ಕೆ ಎಲ್ಲರೂ ಭಾಗಿದ್ದಾರೆ. ಮೊದಲನೇದಾಗಿ ಈ ಮಾನ ಮರ್ಯಾದೆ 3 ಕಾಸಿ ಹರಾಜಾಕಿ ಸಮಾಜ ಮುಂದೆ ಮಸಿ ಬಳದು ಹೋದ್ರು ಅಂತ ಇರೋ ರಾಜೇಂದ್ರ ಫ್ಯಾಮಿಲಿ. ಕಾಲೇಜ್ ಮುಂದೆ ಪ್ರಪೋಸ್ ಮಾಡಿಸ್ಕೊಂಡು ರಿಜೆಕ್ಟ್ ಮಾಡಿದಾಳಂತ ಕೋಪದಲ್ಲಿರೋ ನಮ್ಮ ಡಾಕ್ಟರ್ ಶಂಕರ್. ದುಡ್ಡಿನ ಆಸೆಗೋ ಯಾವ್ದೋ ಕೋಪಕ್ಕೋ ಇಲ್ಲ ಹೆಂಡತಿ ನಾಳೆ ಹುಡುಕ್ತಾ ಇರೋ ಗಂಡಸು ನಮ್ಮ ಮಾತು ಕೇಳಕ್ಕಾಗದೆ ಏನೋ ಹೆಚ್ಚು ಕಮ್ಮಿ ಮಾಡಿರ್ಬೋದ ಅಂತ ನಮ್ ದೀಪಕ್. ಎಲ್ಲರಿಗೂ ಹೇಳಿ ಕೇಳಿ ಮರ್ಯಾದೆ ವಿಷಯ. ಜನ ಏನ್ ಬೇಕಾದ್ರೂ ಮಾಡ್ಬೋದು. ಅಲ್ಲ ರೀ ಬಿರಾದರ್, ಇದೊಳ್ಳೆ ಕತೆ ಆಯ್ತಲ್ಲ ಅಂತ ಎಲ್ರಿಗೂ ಒಂದೊಂದು ಮೋಟಿವ್ ಇದೆ ಕೊಲೆ ಮಾಡೋಕೆ. ಹೌದು ಸರ್. ಏನು ಎಸ್ ಬಿರಾದರ್, ಎಸ್ ಸರ್. ಎಲ್ಲ ನಮ್ ಕಣ್ಮುಂದೆನೆ ಇದೆ ಬಿರಾದರ್. ನಮಗ್ ನೋಡೋ ದೃಷ್ಟಿ ಇಲ್ಲ ಅಷ್ಟೇ. ಆಗ್ತಿಲ್ಲ ಗುರುಗಳೇ, ಸ್ವಲ್ಪ ಬಿಡಿಸಿಡಿ. ಸರಿ, ನಿಮ್ಮ ಹತ್ರ ಇನ್ಶೂರೆನ್ಸ್ ಇದೆನಾ ಬಿರಾದರ್? ಮಾಡಿಸಿದ್ದೀನಿ ಅಪ್ಪ, ಹೆಲ್ತ್ ಇನ್ಶೂರೆನ್ಸ್. ಸರಿ 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 ಸರಿ. ಯಾವಾಗ ಕ್ಲೇಮ್ ಮಾಡ್ಬೋದು? ನಾ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡು ಕೈ ಕಾಲು ನೋಡ್ಕೊಂಡ್ರೆ ಕ್ಲೀನ್ ಮಾಡ್ಬೋದು ಹಂಗೆ. ಹೋಗ್ರಿ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ರಿ, ಕಾಲ್ ಮುರಿದಿದೆ ಅಂತ. ಯಾವ್ದಾದ್ರು ನನ್ನ ಮಗ ರಿಪೋರ್ಟ್ ಕೊಡ್ತಾನೆ. ದುಡ್ಡು ಬಿರಾದರ್, ದುಡ್ಡು ದುಡ್ಡು ಕಚ್ಚಣ ಕುಣಿಯುತ್ತಲಿತ್ತು ಕಾಲಿಗೆ ದುಡ್ಡಿದ್ರೆ ಜನ ಏನ್ ಬೇಕಾದ್ರೂ ಮಾಡ್ತಾರೆ ಬಿರಾದರ್. ಸರಿ, ಅರ್ಥ ಇಲ್ಲ. ಎಲ್ಲ ವಿವರಿಸ್ತೀನಿ ಬನ್ನಿ.
ದೇಸಾಯಿ ಅವರೇ, ಏನ್ ಆಟಗಳು ಆಡ್ತೀರಾ ರೀ? ನೀವು ಆಡೋ ಆಟಗಳಿಗೆ ಇಲ್ಲ ಖೇಲೋ ಇಂಡಿಯಾ ಒಲಿಂಪಿಕ್ಸ್ ಅಲ್ಲಿ ಇರ್ಬೇಕಿತ್ತು. ಸರ್ ಏನ್ ಮಾತಾಡ್ತಾ ಇದ್ದೀರಾ? ಬಿರಾದರ್, ಕರ್ಕೊಂಡೋಗ್ರಿ ಇವ್ರನ್ನ. ಸರ್ ಏನ್ ಮಾತಾಡ್ತಾ ಇದ್ದೀರಿ ಸರ್? ಬನ್ನಿ. ಅಮ್ಮ ಇವತ್ತು ಅಮ್ಮ ಅಲ್ಲ, ಗುಮ್ಮ ಮಾತಾಡ್ತಾನೆ. ಎರಡು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಟ್ಬಿಡು. ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ, ಸರಿನಾ? ಮೊದಲನೇ ಪ್ರಶ್ನೆ, ಡಾಕ್ಟರ್ ಶಾಂತಲು ನಿನಗೆ ಹೆಂಗ್ ಪರಿಚಯ? ಎರಡನೇ ಪ್ರಶ್ನೆ, ಇಷ್ಟು ಒಳ್ಳೆ ಆಕ್ಟಿಂಗ್ ಎಲ್ಲಿ ಕಲಿತೆ? ಶಂತನು ಕೊನೆಗೂ ಡಿಪಾರ್ಟ್ಮೆಂಟ್ ಅಲ್ಲಿ ಬುದ್ಧಿವಂತರು ಇದ್ದೀರಾ ಅನ್ನಂಗಾಯ್ತು. ಯಾಕೆ ಯಾಕೆ ಈ ರೀತಿ ಹೀನಾಯ ಕೆಲಸ ಮಾಡಿದೆ? ಅದು ನಿನ್ನ ಸ್ವಂತ ತಂಗಿ. ಯಾರವಳು? ಕತ್ತಿ ಕಟ್ಟೋಳು ನನ್ ತಂಗಿನ? ನಮ್ಮಪ್ಪ ಒಬ್ಬ ದೊಡ್ಡ ಯಾವ್ದೋ ಬೀದಿಲ್ ಬಿದ್ದೋಣ ಕರ್ಕೊಂಡ್ಬಂದು ರಾಣಿ ಪಟ್ಟ ಕಟ್ ಮಲ್ಸಿದ. ಅದಕ್ಕೆ ಮಾಡ್ದವಳು ಎಲ್ರ ಮುಂದೆ ನಮ್ಮಪ್ಪ ಮುಖದ ಮೇಲೆ ಒಂದು ಯಾವ್ದು ಊರ್ನಾಯಿ ಜೊತೆ ಮಾಡೋದು. ಅದೇ ದಿನ ಒಂದು ಗತಿ ಕಾಣಿಸ್ಬೇಕನ್ಕೊಂಡೆ. ನಮ್ಮಪ್ಪ ಹೇಳಿದ ಒಂದು ಮಾತಿಗೆ ಸುಮ್ಮನಾದೆ. ಎಲ್ಲ ಮರ್ತು ಬದುಕೊಳ್ಳಿ ಬಡ್ ಜೀವ ಅಂತ ಕಾಂಪ್ರೋ ಮಾಡಕ್ ಹೋದ್ರೆ ನೀವ್ ಯಾಕ್ರಿ ಟೆನ್ಷನ್ ತಗೋತೀರಾ? ನಮ್ಮಪ್ಪ ಮಾಡಿಟ್ಟಿಲ್ವಾ ಅಷ್ಟೊಂದು ಆಸ್ತಿನ? ನಮ್ಮ ಅಣ್ಣನ್ ಎಷ್ಟು ಹೋಗುತ್ತೋ ಅಷ್ಟು ನನ್ಗೂ ಬರುತ್ತೆ. ಕೊನೆವರೆಗೂ ಅಪ್ಪ ಅಮ್ಮ ನೋಡ್ಕೊಡೋದು ನಾನು. ಎಲ್ಲ ಜವಾಬ್ದಾರಿ ನಂದು. ಇಷ್ಟ ಬಂದಂಗೆ ಕೊಡೋದೊಳಗೆ ಆಸ್ತಿ ಕೊಡ್ಬೇಕಾ ನಾನು? ಅದಕ್ಕೆ ಒಂದು ಉಪಾಯ ಮಾಡಿದೆ. ನೆಮ್ಮದಿಯಾಗಿ ಆರಾಮಾಗಿ ನಿದ್ದೆ ಮಾಡ್ತೀನಿ. ಎಲ್ರಿಗೂ ಎಲ್ರ ಮೇಲೂ ಕೋಪ, ದ್ವೇಷ, ಅಸೂಹೆ ಇದ್ದೇ ಇರುತ್ತೆ. ಅದಕ್ಕೆ ಕೊಲೆ ಒಂದೇ ಪರಿಹಾರ ಅಲ್ಲ. ರೀ ಬಿರಾದರ್, ಇವಳನ್ನ ಕರ್ಕೊಂಡೋಗಿ ಜೈಲಲ್ಲಿ ಒಂದು ಜಾಗ ಕೊಡ್ಸಿ, ಅಲ್ಲಿ ಆದ್ರೂ ನೆಮ್ಮದಿಯಾಗಿ ನಿದ್ದೆ ಮಾಡಿ. ನಾನ್ ಹುಚ್ಚ, ನನಗೇನು ಗೊತ್ತಾಗಲ್ಲ. ಜೈಲಿಗೆ ಹೆಂಗೋ ಒಂದು ಪೇಪರ್ ಇಟ್ಕೊಂಡು ಅಷ್ಟು ಜನ ಆಟಾಡ್ಸಿದ್ಯಾ ಅಂದ್ರೆ ಇಷ್ಟು ಜನ ನೋಡ್ರಿ ಅದನ್ನ ನಾನ್ ಪ್ರೂವ್ ಮಾಡಕ್ಕಾಗಲ್ವಾ?
ನಮ್ಗೆ ತುಂಬಾ ಪಾಠಗಳನ್ನ ಕಲಿಸುತ್ತೆ ಅಂತ ಹೇಳ್ತಾರೆ. ನಮ್ಮ ಭಾವನೆಗಳನ್ನ ನಾವು ನಿಯಂತ್ರಿಸ್ಬೇಕು, ನಮ್ಮನ್ನ ನಮ್ಮ ಭಾವನೆಗಳು ನಿಯಂತ್ರಿಸಬಾರ್ದು. ಅರಿಷಡ್ ವರ್ಗಗಳನ್ನ ಎಷ್ಟು ದಿನ ನಮ್ಮ ಕಂಟ್ರೋಲ್ ಅಲ್ಲಿ ನಾವ್ ಇಟ್ಕೊಂತೀವೋ ಅಲ್ಲಿವರೆಗೂ ನಾವು ಚೆನ್ನಾಗಿರ್ತೀವಿ, ನಮ್ಮ ಸುತ್ತಮುತ್ತ ಇರೋರು ಚೆನ್ನಾಗಿರ್ತಾರೆ. ಈ ತನು ಕೇಸಲ್ಲಿ ಎಷ್ಟೇ ಆದ್ರೂ ಮರ್ಯಾದೆ ಪ್ರಶ್ನೆ. ವಿತ್ ದಟ್ ತನುಸ್ ಕೇಸ್ ಇಸ್ ಕ್ಲೋಸ್ಡ್. ಹಲೋ, ಸ್ಪೀಕಿಂಗ್. ಎಸ್, ಏನ್ರಿ ನಿಮ್ ನ್ಯೂಸ್ ಸ್ಲೋನಾ? ಹೆಣ ಬಿದ್ದಿಷ್ಟು ದಿನ ಆದ್ಮೇಲೆ ಇನ್ಫಾರ್ಮ್ ಮಾಡ್ತಿರಲ್ಲ ರೀ. ಸರಿ ಬಿಡಿ, ಬರ್ತೀನಿ. ಬ್ರದರ್, ಎಸ್ ಸರ್. ಇವಾಗ ನಾನ್ ನಿಮಗೊಂದು ಗಿಫ್ಟ್ ಕೊಡ್ತೀನಿ, ಬನ್ನಿ. ಸರಿ ಸರ್.